ಕಲಬುರಗಿಯಲ್ಲಿ ಯಾವ ರೀತಿ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರಗಳ ನಡೀತಾ ಇದೆ ಅಂತ ಹೇಳೋದಕ್ಕೆ ಶರಣ ಬಸವೇಶ್ವರ ದೇಗುಲದಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಶರಣ ಬಸವೇಶ್ವರ ದೇಗುಲದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆಯಾ? ಭಕ್ತರ ಸಂಖ್ಯೆ ಯಾವ ರೀತಿ ಇದೆ? ಹೌದು ಚೈತ್ರ, ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಕೂಡ ಈಗ ಪೂಜೆಯನ್ನು ನಡೀತಾ ಇರುವಂಥದ್ದು. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಈಗ ಏನು ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡಲಾಗಿದೆ. ಈಗ ನಾವು ಕಲಬುರಗಿಯ ಈ ಒಂದು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಮಧ್ಯಾಹ್ನ 3 ಗಂಟೆಗೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಏನು ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಲಾಗಿತ್ತು. ಅದಾದ ಬಳಿಕ ಈಗ ಏನಂತಂದ್ರೆ ಚಂದ್ರಗ್ರಹಣ ಮುಗಿದ ನಂತರ ಈಗ ದೇವಸ್ಥಾನದಲ್ಲಿ ದೇವರ ಮೂರ್ತಿಗಳಿಗೆ ಶುಚಿತ್ವ ನಡೆಸುವಂತ ಕಾರ್ಯ ಕೂಡ ನಡೀತಾ ಇದೆ. ಇಲ್ಲಿ ಏನು ದೇವಸ್ಥಾನದ ಓಪನ್ ಆದ ನಂತರ ಮತ್ತೆ ಆ ಪೂಜೆ ಪುನಸ್ಕಾರ ನಡೆಯಲಿದೆ. ಹಾಗಾಗಿ ಈ ಇನ್ನೇನು ಒಂದು ವಾರದಲ್ಲಿ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಇರೋದ್ರಿಂದ ಈ ಒಂದು ದೇವಸ್ಥಾನ ಸಾಕಷ್ಟು ಜನ ಭಕ್ತರು ಕೂಡ ಬರ್ತಾ ಇದ್ದಾರೆ. ಇಂದು ಚಂದ್ರ ಗ್ರಹಣ ಹಿನ್ನೆಲೆ ಅದಲ್ಲದೆ ಇವತ್ತು ಸೋಮವಾರ ಹಿನ್ನೆಲೆ ಸಾಕಷ್ಟು ಸಾವಿರಾರು ಜನ ಭಕ್ತರಿಗೆ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆಯಕ್ಕೆ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದ ಬಾಗಿಲು ಕೂಡ ಓಪನ್ ಆಗುತ್ತೆ. ಹೀಗಾಗಿ ದೇವಸ್ಥಾನ ಸಕಲ ಏನು ಆಡಳಿತ ಮಂಡಳಿ ಕೂಡ ಈಗ ಸಕಲ ಸಿದ್ಧತೆಯನ್ನು ಪೂಜೆ ಪುನಸ್ಕಾರ ಮಾಡೋದ್ರ ಮೂಲಕ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂತ ಇರುವಂತದ್ದು. ಈಗ ಭಕ್ತರು ಬಂದರೆ ಅವರನ್ನೇ ಮಾತಾಡ್ಸೋಣ. ಸರ್, ಈಗ ದೇವಸ್ಥಾನದ ಶುಚಿತ್ವ ಕಾರ್ಯ ಮುಗ್ತಾ ಇದೆ. ಈಗ ದೇವಸ್ಥಾನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಓಪನ್ ಮಾಡ್ತಾರೆ. ತಾವು ಯಾವಾಗ ಬಂದ್ರಿ? ನಾನು ಸುಮಾರು ಒಂದು ತಾಸು ಆಯ್ತು ಇಲ್ಲಿ ಬಂದು. ಸ್ನೇಹಿತರ ಜೊತೆಗೆ ಹಾಗೆ ಓಡಾಡ್ತಾ ಇದ್ದೇವೆ. ಮುಗಿಸ್ಕೊಂಡು ಬಂದಾಗ ದೇವಸ್ಥಾನದ ನಾವು ಬಲ್ಲಿ ನ್ಯೂಸಲ್ಲಿ ನೋಡ್ತಾ ಇದ್ದೇವೆ, ಎಲ್ಲ ಬೇರೆ ಜಿಲ್ಲೆ ದೇವಸ್ಥಾನಗಳು ಬಂದಿರ್ತವಂತೆ. ನಾವು ಕೂಡ ನಮ್ಮ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಬಾಗಿಲನ್ನು ಬಂದಿತ್ತು. ತಮ್ಮ ಮಾಧ್ಯಮದವರು ಕೂಡ ಇಲ್ಲಿ ನಿಂತಿದ್ರಿ. ಭಾಳಷ್ಟು ಜನ ಯಾರೂ ಇಲ್ಲಿ ಬಂದಿರಲಿಲ್ಲ. ಈಗೇನು ಪೂಜಾ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ತಿಳ್ಕೊಂಡೇವೆ. ತಮ್ಮ ಮುಖಾಂತರ ನಾವು ನೋಡ್ತಾ ಇದ್ದೇವೆ. ಈಗೇನು ಪೂಜೆ ಪ್ರಾರಂಭವಾಗಿದೆ, ದೇವಸ್ಥಾನದ ಬಾಗಿಲನ್ನು ಓಪನ್ ಆಗಿದೆ. ಎಲ್ಲರಿಗೇನು ತಾವು ದರ್ಶನ ತೋರಿಸಬೇಕಂತ ಕೇಳ್ಕೊಳ್ತೀವಿ. ಇದು ಇನ್ನೂ ಏನು ದೇವಸ್ಥಾನದ ಈಗ ಬಾಗಿಲನ್ನು ಓಪನ್ ಮಾಡಿರುವಂಥದ್ದು, ಭಕ್ತರಿಗೆ ಕೂಡ ಏನು ದರ್ಶನಕ್ಕೆ ಅವಕಾಶ ಮಾಡಿಕೊಳ್ತಾ ಇರುವಂಥದ್ದು. ದೇವಸ್ಥಾನದಲ್ಲಿ ಏನಂತ ಚಂದ್ರಗ್ರಹಣ ಹಿನ್ನೆಲೆ ಸಾಕಷ್ಟು ಮಧ್ಯಾಹ್ನದಿಂದಲೂ ಕೂಡ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಿದ್ರು. ಅದಾದ ಬಳಿಕ ಈಗ ಗ್ರಹಣದ ನಂತರ ಈಗ ದೇವಸ್ಥಾನದಲ್ಲಿ ಈಗ ಪೂಜೆ ಪುನಸ್ಕಾರ ಶುಚಿತ್ವ ಕಾರ್ಯ ಮುಗಿದ ನಂತರ ಈಗ ದೇವಸ್ಥಾನ ಎಲ್ಲ ಭಕ್ತರಿಗೂ ಕೂಡ ಏನು ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಚೈತ್ರ, ಧನ್ಯವಾದ ಅರುಣ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೈಸೂರಿನ ಭಾಗದಲ್ಲಿ ಯಾವ ರೀತಿಯಾಗಿ ಚಂದ್ರಗ್ರಹಣ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ಮೈಸೂರಿನ ಪ್ರತಿನಿಧಿ ಆನಂದ್ ಅಮೃತೇಶ್ವರ ದೇಗುಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಅಮೃತೇಶ್ವರ ದೇಗುಲದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆಯಾ? ದೇಗುಲದ ಬಾಗಿಲನ್ನ ತೆರೆಯಲಾಗಿದೆಯಾ? ಹೇಗೆ? ಚೈತ್ರ, ಏನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ಇನ್ನು ಗ್ರಹಣ ಸಮಯದಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ದೇವರಿಗೆ ನಡೀತಾ ಇರುವಂಥದ್ದು. ಇನ್ನು ಸದ್ಯ ಈಗಷ್ಟೇ ಏನು ಗ್ರಹಣದಲ್ಲಿ ದೇವಸ್ಥಾನಕ್ಕೆ ಶುಚಿ ಕಾರ್ಯವನ್ನು ನಡೀತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅರ್ಚಕರು ಈಗಾಗಲೇ ದೇವಸ್ಥಾನದ ಬಳಿ ಬಂದು ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಗ್ರಹಣ ಹಿನ್ನೆಲೆಯಲ್ಲಿ ಭಕ್ತರು ಕೂಡ ಈಗಷ್ಟೇ ದೇವಸ್ಥಾನಗಳಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ದೇವರಿಗೆ ಈಗಾಗಲೇ ಅಭಿಷೇಕವನ್ನು ನೆರವೇರಿಸಿ ಒಂದಷ್ಟು ಪೂಜೆಗಳನ್ನು ಕೂಡ ನೆರವೇರಿಸಲಾಗಿರುವಂಥದ್ದು. ಅಲ್ಲದೆ ಅರ್ಚಕರು ನೀವು ಈಗಾಗಲೇ ನೋಡ್ತಾ ಇರ್ಬೋದು, ಈಗಾಗಲೇ ದೇವರಿಗೆ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲದೆ ಭಕ್ತರು ಕೂಡ ದೇವಸ್ಥಾನಕ್ಕೆ ಒಬ್ಬೊಬ್ಬರೇ ಆಗಮಿಸ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಬೆಳಗ್ಗೆಯಿಂದಲೂ ಕೂಡ ಅಮೃತೇಶ್ವರ ದೇವಸ್ಥಾನದಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು, ಹೋಮ ಹವನಗಳು ನಡೀತಾ ಇತ್ತು. ಒಂದಷ್ಟು ಭಕ್ತರು ಕೂಡ ಬಂದಿದ್ರು. ಆದ್ರೆ 3 ಗಂಟೆ ನಂತರದಲ್ಲಿ ಒಂದಷ್ಟು ಭಕ್ತರು ಯಾರು ಬಂದಿರಲಿಲ್ಲ. ಆದ್ರೆ ದೇವಸ್ಥಾನ ಓಪನ್ ಇತ್ತು. ಸದ್ಯ ಇದೀಗ ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನದ ಕಡೆ ಮುಖ ಮಾಡ್ತಾ ಇರುವಂಥದ್ದು. ಅಲ್ಲದೆ ಗ್ರಹಣ ಹಿನ್ನೆಲೆಯಲ್ಲಿ ಬಂದು ಅರ್ಚಕರನ್ನ ಒಂದಷ್ಟು ಯಾವ ರೀತಿ ನಾವು ಈಗ ಗ್ರಹಣ ಸಮಯದಲ್ಲಿ ಯಾವೆಲ್ಲ ಪೂಜೆಗಳನ್ನ ಮಾಡಬೇಕಾಗಿತ್ತು, ಏನೆಲ್ಲ ಮಾಡಿದ್ದೀವಿ, ಗ್ರಹಣ ಯಾರಿಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಗ್ರಹಣದ ವಿಶೇಷಗಳನ್ನು ಕೂಡ ತಿಳ್ಕೊಳ್ತಾ ಇರುವಂತದ್ದು. ಅಲ್ಲದೆ ದೇವರಿಗೂ ಕೂಡ ನಮಸ್ಕಾರವನ್ನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಏನು ಈ ಬಾರಿಯ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ, ಇದರ ಪೂಜೆ ಪುನಸ್ಕಾರಗಳು ನಡೆದಿರುವಂತದ್ದು. ಚೈತ್ರ, ಧನ್ಯವಾದ.